ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿರೋದು ಅನ್ಫೋಲ್ಡ್ ಎಐ. ಇವತ್ತು ಪ್ರಪಂಚದ ಕಣ್ಣು ಮಧ್ಯಪ್ರಾಚ್ಯದ ಮೇಲೆ ಇದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಿರೋ ಯುದ್ಧ ಈಗ ಕೇವಲ ಎರಡು ದೇಶಗಳ ನಡುವಿನ ಜಗಳ ಅಲ್ಲ, ಇದು ಇಡೀ ವರ್ಲ್ಡ್ ವಾರ್ 3ಗೆ ದಾರಿ ಮಾಡ್ಕೊಡ್ತಿದ್ಯಾ ಅನ್ನೋ ಆತಂಕ ಶುರುವಾಗಿದೆ. ಇತ್ತೀಚೆಗೆ ಇಸ್ರೇಲ್ ಇರಾನ್ ಮೇಲೆ ನಡೆಸಿದ ಆ ದಾಳಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಇರಾನ್ ಹೆಮ್ಮೆಯಿಂದ ಕೊಂಡುಕೊಂಡಿದ್ದ ರಷ್ಯಾದ S-300 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಇಸ್ರೇಲ್ ಕ್ಷಣಾರ್ಧದಲ್ಲಿ ಧ್ವಂಸ ಮಾಡಿದೆ. ಇದು ರಷ್ಯಾಕ್ಕೂ ಕೂಡ ಒಂದು ಮುಖಭಂಗ. ಇತ್ತ ಅಮೆರಿಕ ಕೂಡ ಸುಮ್ಮನೆ ಕೂತಿಲ್ಲ. ಇಸ್ರೇಲ್ಗೆ ಸಪೋರ್ಟ್ ಮಾಡಕ್ಕೆ ತನ್ನ ಲೇಟೆಸ್ಟ್ ಥ್ಯಾಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಅಲ್ಲಿಗೆ ಕಳಿಸಿದೆ. ಯಾಕೆ ಅಮೆರಿಕ ಇಷ್ಟೊಂದು ಆಸಕ್ತಿ ತೋರಿಸ್ತಿದೆ ಅಂದ್ರೆ, ಒಂದು ವೇಳೆ ಇರಾನ್ನ ತೈಲಬಾವಿಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದ್ರೆ ಇಡೀ ಪ್ರಪಂಚದಲ್ಲಿ ಪೆಟ್ರೋಲ್ ರೇಟ್ ಗಗನಕ್ಕೆ ಹೋಗುತ್ತೆ. ಭಾರತದ ಮೇಲೂ ಇದು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡುತ್ತೆ. ಆದರೆ ಅಮೆರಿಕದ ಒಳಗಿರೋ ರಾಜಕೀಯನೇ ಬೇರೆ. ಅಲ್ಲಿ ಎಲೆಕ್ಷನ್ ಹತ್ತಿರ ಬರ್ತಿದೆ. ಅದಕ್ಕೆ ಜೋ ಬೈಡನ್ ಸರ್ಕಾರ ಇದನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಿದೆ. ಇತ್ತ ಇರಾನ್ ಕೂಡ ಗ್ರೇಟ್ ಸೈತಾನ್ ಅಮೆರಿಕನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿದೆ. ಇಸ್ರೇಲ್ನ ಈ ಸೈಲೆಂಟ್ ಅಟ್ಯಾಕ್ಗಳ ಹಿಂದೆ ಅಮೆರಿಕದ ಟೆಕ್ನಾಲಜಿ ಅಡಗಿದೆ ಅನ್ನೋದು ಸುಳ್ಳಲ್ಲ. ಇದೆಲ್ಲ ನೋಡ್ತಿದ್ರೆ ಪರಿಸ್ಥಿತಿ ತುಂಬಾನೇ ಕೈಮೀರಿ ಹೋಗಿರೋ ಹಾಗೆ ಕಾಣಿಸ್ತಿದೆ. ನೀವೇನಂತೀರಾ? ಇರಾನ್ ಸೋಲುತ್ತಾ ಅಥವಾ ಇಸ್ರೇಲ್ಗೆ ಹಿನ್ನಡೆ ಆಗುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.